ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ. ಮತ್ತೊಂದು ಸಾರಿ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗ್ಯಾವ. 22 ಲಕ್ಷ ಸ್ಟೂಡೆಂಟ್ಸ್ದು ಕನಸು ನುಚ್ಚು ನೂರಾಗೈತಿ. ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದ ಸಂಬಂಧ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ಯಾರ. 45ಕ್ಕಿಂತ ಜಾಸ್ತಿ ಮಂದಿ ಅರೆಸ್ಟ್ ಆಗಿದ್ದಾರೆ. 2024ರಾಗೂ ಇದಾಗಿತ್ತು, ಪೇಪರ್ ಲೀಕ್ ಆಗಿತ್ತು. ಮತ್ತೊಂದು ಸಾರಿ 2026 ಮತ್ತೆ ಪೇಪರ್ ಲೀಕ್ ಆಗೈತಿ. ಈ ಕೇಸ್ನ CBIಗೆ ಒಪ್ಪಿಸಿದ್ದಾರೆ. ಶಾಕಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಈ ಸಾರಿ 720 ಮಾರ್ಕಸ್ ಒಳಗೆ 600 ಮಾರ್ಕಸ್ ಸೇಮ್ ಟು ಸೇಮ್ ಪೇಪರ್ ಲೀಕ್ ಒಳಗೆ. ಜಸ್ಟ್ ಕ್ವಶನ್ ಅಷ್ಟ ಅಲ್ಲ, ಆನ್ಸರ್ನು ಡಿಟ್ ಟು ಡಿಟ್ ಕಾಪಿ ಆಗೈತ್ರಿ. 2024 ಪೇಪರ್ ಲೀಕ್ ಆಗಿದ್ರ ಸಂಬಂಧ ಎಷ್ಟೋ ಜನ ಅರೆಸ್ಟ್ ಆದ್ರೆ, ಬಟ್ ಜಾಸ್ತಿ ದಿವಸ ಅವ್ರು ಜೈಲ್ ಒಳಗಿರಲಿಲ್ಲ, ಬೇಲ್ ಮೇಲೆ ಹೊರಗೆ ಬಂದ್ರೆ. ಮತ್ತೊಂದು ಸಾರಿ ಈ ಥರ ಆಗಲ್ಲ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು. ಬಟ್ 2026 ವಾಪಸ್ ಆಗೈತಿ. ಪೇಪರ್ ಏನೋ ಕ್ಯಾನ್ಸಲ್ ಆಗಿತ್ತು, ಪೇಪರ್ ಏನೋ ವಾಪಸ್ ಇಡ್ತಾರ. ಬಟ್ ಸ್ಟೂಡೆಂಟ್ಸ್ದು ಮೈಂಡ್ಸೆಟ್, ಸ್ಟೂಡೆಂಟ್ಸ್ ಇಷ್ಟು ದಿವಸ ಕಷ್ಟಪಟ್ಟು ಓದಿದ್ದು ಅದೆಲ್ಲ ನುಚ್ಚು ನೂರಾಗೈತ್ರಿ. ಈಗ ನೋಡೋಣ ಈ ಸಾರಿ ಸರ್ಕಾರ ಎಲ್ಲರಿಗೂ ಏನು ತೀರ್ಪು ಕೊಡ್ತೈತೆ ಅಂತೇಳಿ. 2024 ಆದಂಗೆ ಅರೆಸ್ಟ್ ಮಾಡಿ ವಾಪಸ್ ಬೇಲ್ ಮೇಲೆ ಬಿಟ್ಟು ಬಿಡ್ತಾರೋ ಅಥವಾ ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ತೊಗೋತಾರೋ ಅಂತ ನೋಡೋಣ. ಯಾರ್ದೆಲ್ಲ ಎಕ್ಸಾಮ್ ಕ್ಯಾನ್ಸಲ್ ಆಗೈತಿ, ಡೋಂಟ್ ವರಿ, ಜಾಸ್ತಿ ಸ್ಟ್ರೆಸ್ ತೊಗೋಬೇಡ್ರಿ. ಮತ್ತೊಂದು ಸಾರಿ ಇಡ್ತಾರ ಎಕ್ಸಾಮ್, ಚೆನ್ನಾಗಿ ಬರೀರಿ, ಚೆನ್ನಾಗಿ ಸ್ಕೋರ್ ಮಾಡಿರಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.